ಬಾರೆ ಬಾ ನೀವು ಅಂತ ಒಂದು ಧೈರ್ಯ ಮಾಡಿದ್ದೀನಿ ನೋಡಿ ನೀನು ಮತ್ತೆ ಇದು ಅಲ್ಲ ಅದಕ್ಕೆ ನಮ್ಮ ಗ್ರೂಪಲ್ಲಿ ಎಲ್ಲರಿಗಿಂತ ಡೇರಿಂಗ್ ಅಂದ್ರೆ ಇವಳಿಗೆ ಜಾಸ್ತಿ. ಅಲ್ಲಿ ನೋಡಕ್ ಹೋಗೋಣ, ಅಲ್ಲಿ ನೋಡಕ್ ಹೋಗೋಣ. ಕಾಲ್ ತೆಗಿ, ಇಲ್ಲಿ ಇಲ್ಲೋಕ ಕಾಲ್ ತೆಗಿ ಅಷ್ಟೇ, ಹಿಂದೋಗು. ಹೌದು ಏನಾಗ ಹೋಗ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ದಾಂಡೇಲಿಲಿ ಡೇ 3 ನಮ್ದು. ಇವತ್ತು ಇದಕ್ಕೆ ಹೋಗ್ತಾ ಇದೀವಿ, ಗಣೇಶ್ ಗುಡಿ ವಾಟರ್ ಗೇಮ್ಸ್ಗೆಲ್ಲ ಹೋಗ್ತಾ ಇದೀವಿ. ಇವತ್ತು ದಾಂಡೇಲಿಯಲ್ಲಿ 3ನೇ ದಿನ. ಇವತ್ತು ಗಣೇಶ್ ಗುಡಿ ಹೋಗೋಣ ನಾವು. ಅಲ್ಲಿ ವಾಟರ್ ಅಡ್ವೆಂಚರ್ಸ್ ಎಲ್ಲ ಮಾಡೋಣ. ಸೊ ಸುಮಾರಷ್ಟು ರಾಫ್ಟಿಂಗು, ಎಂಥದ್ದು ಕಾಯ್ಕಿಂಗ್, ಜಿಪ್ ಲೈನಿಂಗ್, ಕಾಯ್ಕಿಂಗ್ ಎಲ್ಲ ಮಾಡೋಣ. ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಉಂಟು ಇನ್ನು ಗಣೇಶ್ ಗುಡಿ. ಸೊ ಬನ್ನಿ, ರೋಡು ಕೂಡ ಹೇಗೆ ಉಂಟು ತೋರಿಸ್ತೀನಿ ನಿಮಗೆ. ವಾವ್, ಸೊ ನನ್ನ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಗಣೇಶ್ ಗುಡಿ ಡ್ಯಾಮು. ಇಲ್ಲೊಂದು ಬ್ರಿಡ್ಜ್ ಬರುತ್ತೆ. ಈ ಬ್ರಿಡ್ಜಿನ ಅಲ್ಲೇನು ಕಾಣಿಸ್ತಾ ಉಂಟಲ್ಲ, ಅದೇ ನೋಡಿ ಗಣೇಶ್ ಗುಡಿ ಡ್ಯಾಮ್. ನೀವು ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಾಗ ಗಣೇಶ್ ಗುಡಿ ಡ್ಯಾಮ್ ಅನ್ನ ನೀಟಾಗಿ ನೋಡ್ಬೋದು. ಏನು ಚೆನ್ನಾಗಿದೆ ಗ್ರೀನ್ ವಾಟರ್ ಇದೆ. ಅಷ್ಟೇನು ಡೀಪ್ ಇಲ್ಲ ಆ್ಯಕ್ಚುಲಿ, ಕಾಣಿಸ್ತಾ ಇದೆ ಕೆಳಗಡೆ ನಮಗಿನೆಲ್ಲ ನೋಡಿ ಅಲ್ಲ, ಡೀಪ್ ಇಲ್ಲ ಬಟ್ ದೊಡ್ಡ ನದಿ. ನೋಡುವ, ಇದಕ್ಕೆ ಈಗ ಪೋಲರೈಸರ್ ಗ್ಲಾಸ್ ಹಾಕಿ ತೋರಿಸ್ತೀನಿ ನೋಡಿ. ಸೊ ಬನ್ನಿ ಆ ಕಡೆ ವ್ಯೂ ನೋಡೋಣ. ಸೊ ನೋಡಿ ಹೇಗಿದೆ ನೀರು ಅಂತ ಹೇಳಿ. ಇಲ್ಲೂ ಕೂಡ ನೋಡಿ ಕಲ್ಲೆಲ್ಲ ಕಾಣಿಸ್ತಾ ಉಂಟು. ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಊರುಗಳಿಗೆ ಬೇಕಾದಂತಹ ನೀರು ಇಲ್ಲಿಂದಾನೇ, ಕಾಳಿ ನದಿಯಿಂದನೇ ಸಪ್ಲೈ ಆಗುತ್ತೆ. ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ದಾಂಡೇಲಿ ಸಿಟಿ ಎಂಟ್ರಿ ಆದ ತಕ್ಷಣ ಅಲ್ಲೇನು ಸಿಟಿ ಒಳಗಡೆ ಏನು ನದಿ ಹರಿಯುತ್ತೆ, ಅಲ್ಲಿ ನೀರು ಫುಲ್ ಕಪ್ಪಾಗಿದೆ. ಅದು ಪೇಪರ್ ಮಿಲ್ಲಿಂದ ಹೊರಗಡೆ ಬರುವಂಥ ತ್ಯಾಜ್ಯ ವಸ್ತುವಿಂದ ನೀರು ಕಪ್ಪಾಗಿದೆ ಅಂತ ಹೇಳ್ತಾರೆ. ಅದೇ ಕಾಳಿ ನದಿ ಇಲ್ಲಿ ನೋಡಿ ಎಷ್ಟು ಸ್ವಚ್ಛವಾಗಿ ನೀರು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ಏನೋ ಮೊಸಳೆ ಮನ್ಕಂಡಿ
ಮೊಸಳೆ ಅಲ್ಲೈತಲ್ಲ ಅದೇ ಅಲ್ಲಿ ಮಲ್ಗಿತ್ತು. ಸೊ ಅಲ್ಲಿ ನೋಡಿ ಮೊಸಳೆ ಮಲ್ಕೊಂಡಿದೆ. ಸುಮಾರು ಮೊಸಳೆ ಇದಾವೆ ಇಲ್ಲಿ. ಒಂದು ನಮ್ಗೆ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಅದು ಕಲ್ಲದೆ ಮೊಸಳಲ್ಲಿ ಅದು ಕಲ್ಲಲ್ಲಿ ಅದು ಮೊಸಳಲ್ಲಿ ನೋಡ್ಲ ಕಲ್ಲಲ್ಲಿ ಅದು ಡೌಟ್ ಇದೆ ನೋಡ್ಕೊಂಬ ಹೋಗ. ಗಣೇಶ್ ಗುಡಿಯ ಸೂಪರ್ ಡ್ಯಾಮ್ ಬಂದ್ಬಿಟ್ಟು ದಾಂಡೇಲಿಯಿಂದ 25 ಕಿಲೋಮೀಟರ್ಸ್ ನಾವು ಬಂದಿದ್ದೀವಿ ಈಗ. ಇದೇನು ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ, ಇದೇ ಸೂಪರ್ ಡ್ಯಾಮಿಗೆ ಒಳಗಡೆ ಹೋಗುವಂಥ ಎಂಟ್ರೆನ್ಸು. ಇದು ಬಂದ್ಬಿಟ್ಟು ಜೋಯ್ಡಾ ತಾಲೂಕಲ್ಲಿ ಬರುತ್ತೆ. ಇಲ್ಲಿಂದ ನಮಗೆ ರೆಸಾರ್ಟ್ಸ್ಗಳು, ಹೋಮ್ ಸ್ಟೇಗಳು ತುಂಬ ಸಿಗ್ತವೆ. ಆ್ಯಂಡ್ ದಾಂಡೇಲಿ ಈ ಕಡೆಗೆ ನಿಮಗೆ ದಾಂಡೇಲಿ ನೇಚರ್ ಕ್ಯಾಂಪ್ಸ್ ಇರುತ್ತಲ್ಲ, ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನಾ ಹೋಗ್ತಾ ಇರೋದು ಅಕ್ವಾ ವುಡ್ಸ್ ಆಕ್ಟಿವಿಟಿ ಸೆಂಟರು ರೆಸಾರ್ಟ್ ಇದು. ಸೊ ಬನ್ನಿ ಹೋಗೋಣ. ನೀವು ಇಲ್ಲಿರೋವಂತಹ ರೆಸಾರ್ಟ್ಗಳು, ನೇಚರ್ ಕ್ಯಾಂಪ್ಸ್ಗಳನ್ನು ಬುಕ್ ಮಾಡಿದ್ರೆ ಅದು ವಿತ್ ಪ್ಯಾಕೇಜೇ ಬಂದುಬಿಡುತ್ತೆ. ಅಂದರೆ ವಾಟರ್ ಆ್ಯಕ್ಟಿವಿಟೀಸು ಫಸ್ಟ್ ಪ್ಲಸ್ ಸ್ಟೇ ಪ್ಲಸ್ ಫುಡ್ಡು. ನಾವು ಆಲ್ರೆಡಿ ನಮ್ಮ ರಿಲೇಷನ್ ಮನೇಲೇ ಉಳ್ಕೊಂಡಿರೋದ್ರಿಂದ ಫುಡ್ಡು ಆಮೇಲೆ ಪ್ಲಸ್ ವಾಟರ್ ಆ್ಯಕ್ಟಿವಿಟೀಸ್ ಅಷ್ಟೇ ಮಾಡ್ತಾಯಿದ್ದೀವಿ ಇವತ್ತು. ನೀವು ಇಲ್ಲೇ ಉಳ್ಕೊಂಡ್ರೆ ಅವ್ರು ಬೆಳಗ್ಗೆ ಟೈಮಿಂಗ್ ಕೊಡ್ತಾರೆ, ಇಷ್ಟು ಟೈಮಿಂಗ್ ಒಳಗಡೆ ನೀವು ಅಲ್ಲಿ ರೀಚ್ ಆಗಬೇಕು. ನಾವು ಮನೆಯಲ್ಲೇ ಉಳ್ಕೊಂಡ್ರಿಂದ ನಾವೆಲ್ಲ ಹೊರಟು ಬರೋ ಸ್ವಲ್ಪ ಲೇಟ್ ಆಯಿತು. ಕಾರಲ್ಲಿ ಪಾರ್ಕಿಂಗ್ ಇನ್ನೂ ತಂಪೆ ಇಲ್ಲಲ್ಲ ಗಾಡಿ. ಸೂರ್ಯ ಆ ಕಡೆ ಹೋಗ್ತಾನೆ. ಸೊ ಹಿಂದೆ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ನಮ್ಮ ವಾಟರ್ ಅಡ್ವೆಂಚರ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇಲ್ಲಿ ಬುಕ್ಕಿಂಗ್ ಆಫೀಸ್ ರೂಮು. ಗೂಗಲಲ್ಲಿ ಇವರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೋದು. ಪ್ಲಸ್ ಇಲ್ಲಿ ನೋಡ್ಬೋದು ಸುಮಾರು ಆ್ಯಕ್ಟಿವಿಟೀಸ್ ಇದ್ದಾವೆ. ನೀವು ಯಾವ ಆ್ಯಕ್ಟಿವಿಟಿನ ಮಾಡ್ತೀರಾ ಅದನ್ನು ಮಾತ್ರ ಪ್ಯಾಕೇಜಲ್ಲಿ ತಗೊಳ್ಳಿ. ಒಂದೊಂದು ಆ್ಯಕ್ಟಿವಿಟಿಗೂ ಒಂದೊಂದು ಪ್ರೈಸ್ ಇದೆ. ನೀವು ಪೇ ಮಾಡಿರುವಂಥ ದುಡ್ಡಿಗೆ ಒನ್ ಟೈಮ್ ಮಾತ್ರ ರಾಫ್ಟಿಂಗ್ ಹಾಗೂ ಜಿಪ್ ಲೈನ್ ಒನ್ ಟೈಮ್ ಮಾಡ್ಬೋದು. ಬಾಕಿ ಆ್ಯಕ್ಟಿವಿಟೀಸಲ್ಲಿ ಒನ್ ಟೈಮ್ ಪೇಗೆ ನೀವು ಖಾಲಿ ಇದ್ದರೆ ಇನ್ನೊಂದು ಸತಿ ನೀವು ಬೇಕಾದ್ರೆ ಹೋಗ್ಬೋದು. ಇದೇ ಸ್ವಿಮ್ಮಿಂಗಾ? ಸೊ ಇಲ್ಲೆಲ್ಲ ಎಕ್ಸಸೈಸ್ ಇದೆ. ಇಲ್ಲಿ ವಾಟರ್ ಗೇಮ್ಸ್ ಆಡೋದ್ರಿಂದ ನೀವು ಫೋಟೋಗ್ರಫಿ ಮೊಬೈಲಲ್ಲಿ ಮಾಡೋದು ರಿಸ್ಕ್ ಇರೋದ್ರಿಂದ ಇವರಿಂದನೇ ಫೋಟೋಸ್ ಬೇಕಾದರೆ DSLR ಫೋಟೋಸ್ 800 ರುಪೀಸು ಪ್ಲಸ್ ಗೋಪ್ರೋ ವಿಡಿಯೋ ಪ್ಲಸ್ ಫೋಟೋ ಆದರೆ 1500 ಆಗುತ್ತೆ. ನಮ್ಮದೇ ಓನ್ ಗೋಪ್ರೋ ಇರೋದ್ರಿಂದ ನಾವು ವಾಟರ್ ಪ್ರೂಫ್ ಏನು ಎಕ್ಸಸರೀಸ್ ಇರುತ್ತೆ ಅದನ್ನೆಲ್ಲ ಸೇಫ್ಟಿ ತೊಗೊಂಡು ವಿಡಿಯೋನ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಇತ್ತಂತೆ, 10 ಗಂಟೆ ಹಂಗೆ. ನೀವು ಮತ್ ಸ್ವಲ್ಪ ಮಲ್ಕೋಬೇಕಾಗಿತ್ತು. ಮತ್ ಸ್ವಲ್ಪ ಧಾರಾವಾಹಿ ನೋಡ್ಬೇಕಾಗಿತ್ತು ನಾವೇನ. ಮತ್ ಸ್ವಲ್ಪ ಲೇಟ್ ಮಾಡ್ರ ಆಗಿತ್ತು. ಅಲ್ಲ, ಧಾರಾವಾಹಿನ ಪೂರ್ತಿ ನೋಡ್ಬೇಕಾಗಿತ್ತು. ಹೌದಾ? ಬಾಗಿ ಧಾರಾವಾಹಿ ಫುಲ್ ನೋಡ್ಬೇಕಾಗಿತ್ತು. ಇನ್ನು ಧಾರಾವಾಹಿಗೆ ನಮ್ದು ನಿಮ್ಮಮ್ಮ ಇಲ್ಲ, ನಿಮ್ಮಪ್ಪಗೆ ಹೇಳ. ಸೊ ಇದೇ ನೋಡಿ ಬೋಟ್ ಹಿಡಿಯುವಂಥ ಜಾಗ, ಎಷ್ಟು ಡೀಪ್ ಆಗಿದೆ ಯಪ್ಪ. ಇದ್ರ ಮೇಲಿಂದ ನಮ್ಮ ಬೋಟ್ ಕೆಳಗಡೆ ನೀರಿಗೆ ಹಿಡಿಯುತ್ತಂತೆ. ಎಸ್, ಅದೇ ಬೋಟು ಬಂಗಾರ. ಎಸ್, ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಏನಾಗುತ್ತೆ ಅಂತ ಸ್ವಲ್ಪ ಹೆದರಿಕೆನೇ ಉಂಟು, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ. ಸೊ ಅದಕ್ಕೆ ಬನ್ನಿ ನೋಡೋಣ ಹೇಗಿರುತ್ತೆ. ಮಜಾ ಇರುತ್ತೆ ಮಾತ್ರ. ಸೇಫ್ಟಿ ಜಾಕೆಟ್ ಹಾಕೋಬೇಕು.
ನಾನು ತೋರಿಸಿದ ಪ್ರೈಸಸ್ಸು ಪರ್ ಹೆಡ್ಡಿಗೆ, ಅದರಲ್ಲಿ ನಿಮಗೆ ಲೈಫ್ ಜಾಕೆಟ್ ಸಹ ಕೊಡ್ತಾರೆ. ನೀವೇನಾದರೂ ಮಕ್ಕಳ ಜೊತೆ ಬರೋದಿದ್ದರೆ ವಿತ್ ಫ್ಯಾಮಿಲಿ ಬರೋದು ತುಂಬ ಸೇಫ್. ಬಿಕಾಸ್ ಅಲ್ಲಿ ಮಕ್ಕಳಿಗೆ ಎಲ್ಲ ಆ್ಯಕ್ಟಿವಿಟೀಸು ಅಲವ್ ಇಲ್ಲ. ಓನ್ಲಿ ಬೋಟಿಂಗ್ ಅಷ್ಟೇ ಇದೆ, ನಾಟ್ ರಾಫ್ಟಿಂಗ್, ಓನ್ಲಿ ಬೋಟಿಂಗ್ ಅಷ್ಟೇ ಮಕ್ಕಳಿಗೆ ಅಲವ್ ಇದೆ. ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ನೋಡಲ್ಲಿ. ಬೋಟಿಂಗ್ ಒಳಗೆ ಹೋಗೋಣ, ಅವಾಗ ಹಾಕೊಳ್ಳುವಂತ ಆಯ್ತಾ? ನಿಂಗೆ ಸ್ವಿಮ್ ಸೂಟ್ ಎಲ್ಲ ಹಾಕಿ ಬೋಟಿಂಗ್ ಹೋಗೋಣ ಆಯ್ತಾ? ಇದು ಮೇಲೆ ನೋಡ್ಬಾರ್ದು ಫಸ್ಟ್, ನೀ ಬೇಕಾದ್ರೆ ನೋಡ್ಬಾರ್ದು, ಕಾಣುತ್ತಿಲ್ಲ ಬಾ, ಅದು ಮಾಡೋಣ ನೋಡುವಂತ ಬಾ. ನಾನು ನನ್ನ ಹೆಂಡತಿ ರೆಡಿ ಆಗಿದ್ದೀವಿ. ಅಲ್ಲ ಅಜ್ಜಿ ಹತ್ರ ಕಾಣುತ್ತಿಲ್ಲ, ಹೋಗೋದು ಮೇಲೆ, ಅಲ್ಲಿ ಮೇಲೆ ಹೋಗ್ತೀವಿ ನಾವು, ಅದಕ್ಕೆ ಅಲ್ಲಿ ಕಾಣುತ್ತಲ್ಲ ಅಜ್ಜಿ ಹತ್ರ ಕೂತ್ಕೊ, ಅಲ್ಲಿ ತಗೊಂಡು ಅಜ್ಜಿ ಹತ್ರ ಕೂತ್ಕೊ ಬರ್ತೀವಿ ನಾವು. ಅಜ್ಜಿ ಹತ್ರ ಕೂತ್ಕೊಂಡಿದ್ರೆ ಬರ್ತೀನಿ ಈಗ. ಅವಳಿಗೂ ಎಕ್ಸೈಟ್ಮೆಂಟು ನೀರಲ್ಲಿ ಇಳಿಯೋಕ್ಕೆ, ಸೊ ಅದಕ್ಕೆ ಬೇಜಾರು ಮಾಡ್ಕೊತ ಇದ್ದಾರೆ. ನೋಡಿ ನಮ್ಮ ಚಿಕ್ಕತ್ತೆಯವರು ಸಹ ರೆಡಿ ಆಗಿದ್ದಾರೆ. ರಿಟೈರ್ಮೆಂಟ್ ಖುಷಿಗೋಸ್ಕರ ಎಲ್ಲರೂ ವಾಟರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೂ ರೆಡಿಯಾಗಿ ನಿಂತಾರೆ. ನಮ್ಕಿಂತ ಮೊದಲೇ ಬಂದು ನಿಂತಿದ್ದಾರೆ. ಮಜಾ ಮಜಾ ಆಗಿರುತ್ತೆ ನಮ್ಗೆ. ಫಸ್ಟ್ ನಮ್ಮ ಅತ್ತೆನೇ ಹೋಗ್ತಾ ಇದ್ದಾರೆ. ಅವರೇ ಮಾಡ್ತಾರೆ, ಅವ್ರು ಹಾಕ್ತಾರೆ ಡರ್ನಾಕತ್ತು ಆರಾಮ್ ಅವ್ರು ಹಾಕ್ತಾರ. ಇವಾಗ ನಮ್ಮ ಚಿಕ್ಕಮ್ಮ ಹೋಗ್ತಾ ಇದ್ದಾರೆ ನೋಡಿ. ಹಿಂದು ಹಿಂದು ನೋಡಿ ರಿಟೈರ್ಮೆಂಟ್ ಆದ್ಮೇಲೆ ಹೋಗ್ತಾ ಇದ್ರೆ ಹೆಂಗಿರ್ಬೇಕು ಸ್ಪಿರಿಟ್ ಆದ್ರೆ. ಅಲ್ಲಿ ನೋಡಿ ನಮ್ಮ ಅತ್ತೆ ಹೋಗಿ ಮಧ್ಯೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬೀಳ್ತೇನೆ ಇಲ್ಲಿಂದ, ಜಂಪ್ ಮಾಡ್ತೀಯಾ ಇದ್ರ ಮೇಲೆ, ನೆಟ್ ಮೇಲೆ, ಮತ್ತೆ ನೆಟ್ ಮೇಲೆ ಇಲ್ಲಿಂದ ಜಂಪ್ ಮಾಡ್ತಿ? ಹೋಗತ್ತೆ ಜಂಪ್ ಮಾಡಕ್ಕೆ ಮತ್ತೆ ಝೂಮ್ ಮಾಡು ಝೂಮ್ ಮಾಡು ಝೂಮ್ ಮಾಡು. ಸರಿ ಬಾರೆ ಬಾ. ಹಾ ನೀವು ಅಂತ ಒಂದು ಧೈರ್ಯ ಮಾಡಿದೀನಿ ನೋಡಿ ನೀನು. ಅಲ್ಲ ಅದಕ್ಕೆ ನಮ್ಮ ಗ್ರೂಪಲ್ಲಿ ಎಲ್ಲರಿಗಿಂತ ಡೇರಿಂಗ್ ಅಂದ್ರೆ ಇವಳಿಗೆ ಜಾಸ್ತಿ. ಅಲ್ಲಿ ನೋಡಕ್ ಹೋಗೋಣ, ಅಲ್ಲಿ ನೋಡಕ್ ಹೋಗೋಣ. ಕಾಲ್ ತೆಗಿ, ಇಲ್ಲಿ ಇಲ್ಲೋಕ ಕಾಲ್ ತೆಗಿ ಅಷ್ಟೇ, ಹಿಂದೋಗು. ಹೌದು ಏನಾಗ ಹೋಗಿ ಝೂಮ್ ಮಾಡಿ ಝೂಮ್ ಮಾಡಿ. ಇದ್ರಲ್ಲಿದೆ ಗಣೇಶ್ ಗುಡಿ ಕಡೆ ಕೇಳಿದ್ರಿ ಸರ್. ರಮೇಕ ನಂಬರ್ ಕೊಡು. ಆಯ್ತು ಸರಿ ಸರಿ.
ಹೋಗ್ತಾ zoom ಮಾಡಿ. ಓಕೆ, ಹೋಗೋಣ ಆಗಿದ್ರೆ. ಹೋಗೋದಾ? ಅದು ಹೋಗ್ಲಿ. ಹೆಂಗಾಯ್ತು? ಬರೀ ಬೋಟಿಂಗ್ ಮಾಡೋಣ. ಮಾಡಿ ಮಾಡಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ಮುಂದೆ ನಮಗೆ ಬರೋದಿಲ್ಲ. ಒಂದೇ ಲೈನ್ ಬರುತ್ತೆ. ಸೊ ಆಯ್ತು, ವಾಪಸ್ ಹೋಗೋದು. ಬರಕ್ಕೆ 2 ನಿಮಿಷ, ಹೋಗ್ಲಿಕ್ಕೆ 10 ನಿಮಿಷ. ರಾಫ್ಟಿಂಗ್ ನಾಳೆ ಬೆಳಿಗ್ಗೆ ಇರುತ್ತಾ? ಡಿಫ್ರೆಂಟ್ ಆಫ್ ಲಕ್. ಯಾವಾಗ ಬಿಡ್ತಾರೆ? ಒಳ್ಳೆ 10 ಗಂಟೆ ಒಳಗೆ ಅಷ್ಟೇ. 10 ಗಂಟೆನೂ ಅಂತಿಲ್ಲ, ಇವಾಗ ಬಿಟ್ಟರು ಬಿಡ್ಬೋದು, ಯಾವಾಗೂ ಬಿಡ್ತಾರೆ. ಈಗ ಬಿಡಲ್ಲ. ಇವಾಗಂದ್ರೂ ಇವಾಗ ಕನ್ಫರ್ಮೇಶನ್ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಇವಾಗ 3 ತಿಂಗಳ ಮಳೆಗಾಲ. ಯಾವಾಗ ಬಂದ್ ಮಾಡ್ತಾರೆ? ಇವಾಗ ಡ್ಯಾಮಿಗೆ ನೀರು ಸ್ಟೋರೇಜ್ ಇವತ್ತು ಬಿಡಲ್ಲ. ಅದು ಮುಗೀತು. ಇವಾಗ ಬಂದ್ ಮಾಡಿದ್ರು, ಬಿಟ್ಟಿದ್ರು, ಬಂದ್ ಮಾಡಿದ್ರು. ಎಷ್ಟಿದಾರು ಹೋದ್ರಲ್ಲ ಎಷ್ಟು? 2 ಬೋಟು. ಹೊಡೀರಿ ಬ್ರೋ, ಫಾರ್ವರ್ಡ್ ಹೊಡಿ. ವಾಯ್ಸ್ ಬರೋದಿಲ್ಲ. ಈಗ ನಮ್ಮ ಆ್ಯಕ್ಟಿವಿಟಿ ಶುರುವಾಗಿದೆ. ಈಗ ಒಂದು ಆ್ಯಕ್ಟಿವಿಟಿ ಆಯಿತು, ಜಿಪ್ ಲೈನು. ನೆಕ್ಸ್ಟ್ ಸುಮಾರು ಇನ್ನೂ ಆ್ಯಕ್ಟಿವಿಟೀಸ್ ಇದ್ದಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಾಟರ್ ಅಡ್ವೆಂಚರ್ ಬಗ್ಗೆ ನಿಮ್ಗೆ ಏನಾದ್ರು ಕೇಳೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಖತ್ತಾಗಿ ಒಳ್ಳೊಳ್ಳೆ ಗೇಮ್ಸು ಮಸ್ತಾಗಿ ಫನ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡದೆ ನೋಡ್ತೀರಾ ಅಂದ್ಕೊಳ್ತೀನಿ. ಏನಾಗಲ್ಲ ಬಾ, ತಿಳಿಸ್ತಿತ್ತು. ಜಾಕೆಟ್ ಇತ್ತು ಬಾ, ಹೇಳ್ತೀನಿ ಬಾ. ಕೈ ಹಾಕಿ ನೋಡಕ್ ಬರಲ್ಲ. ಇಲ್ಲಿ ಇಳಿ, ಊರಕ್ಕೆ ನೋಡಿದೆ. ಹಿಂಗಿಳಿ ಬಾ. ಪಪ್ಪ ಇದ್ದಾರೆ ಬಾ, ಪಪ್ಪ ಹಿಡ್ಕೊಂತಾರೆ ಬಾ. ಅದು ತೇಲ್ಸ್ತೈತಿ, ಇದು ಬೋಟೇ ತೇಲ್ಸ್ತೈತಿ. ಇದೇ ತೇಲ್ಸ್ತೈತಿ ಬಾ. ನಾ ಹಿಡ್ಕೊತೀವಿ ಬಾ ಒಂದ್ಸಲ. ನಿಮ್ ಬೇಡ ಅಂದ್ರೆ ವಾಪಸ್ ಮೇಲೆ ಕಳಿಸ್ತೀವಿ ಬಾ. ಇಲ್ಲಿ ಬಾ, ಇಲ್ಲಿ ಬಾರ ಇಲ್ಲಿ. ಹಂಗಲ್ಲಮ್ಮ, ನಾ ಹಿಡ್ಕೊಂತೀನಿ. ಇಲ್ಲಿ ಬಾ, 1 ಸೆಕೆಂಡ್ ಬಂದೋಗೋ. ಪಪ್ಪು ಕೈ ಕೊಡ. ಇಲ್ಲಿ ಬಾ, ಇಲ್ಲಿ ಫಸ್ಟ್ ಬಾರ. ಇಲ್ಲಿ ಕೈ ಕೊಡೆ. ಇಲ್ಲಿ ನೋಡ, ಪಪ್ಪ ಹಿಡ್ಕೊಂತಾರೆ. ನೀನು ಬೇಡ ಅಂದರೆ ವಾಪಸ್ ಕಳಿಸ್ತೀನಿ, ಆಯ್ತಾ? ಇಲ್ಲಿ ನೋಡ, ಇದೆ ತಾನಾಗಿ ಬಿಡ ಅಷ್ಟೇ. ಇದೆ ಇದೆ ಅಷ್ಟೇ, ತಾನಾಗಿ ತರಿಸಿದೆ. ನಡಿ, ಇಲ್ಲ ತಾನಾಗಿ ತರಿಸಿತ್ತು. ಕೈ ಬಿಡ, ಇದೆ ನೋಡು ಅಷ್ಟೇ. ಬೇಡ ಇಲ್ಲಡಮ್ಮ, ಇಷ್ಟೇ.
ಅಳ್ಬೇಡ ನಾ ಹೇಳಕ್ಕೆ ಯಾಕೋ ಏ ಬೇಡ ಮುಸ್ಲಿಮ ಹೊಡ್ಬಿಡ್ತೀವಿ ಇಷ್ಟೇ ಇಲ್ಲ ಸುಮ್ಮನೆ ತಾನೇ ನೀ ಬರ ಇಲ್ಲೇ ಇರೋ ನೋಡು ಅಲ್ಲ ಇಷ್ಟೇ ನೀ ಜಾಕೆಟ್ ಹಾಕರ್ಲ ತೇಲ್ಸ್ತೈತೆ ಜಾಕೆಟ್ ಹಾಕರ್ಲ ಇಲ್ಲಿ ಕೈ ಬಿಡ ಇಲ್ಲ ನೋಡಿ ಇಷ್ಟೇ ಇಷ್ಟೇ ತಾನಾಗೆ ಇರ್ತೈತಿ ಮಾಂಗಿದಂಗೆ ಮತ್ತೆ ಇಳಿತಿ ಅಂದಿ ದೊಡ್ಡಕ್ಕೆ ಪಕ್ comment, like, share. Thank you.